ಹಾಯ್ ಡಿಯರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಣಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋಂಥ ಚಿಕನ್ ಫ್ರೈ ರೆಸಿಪಿನ ಹೇಳ್ಕೊಡ್ತೀನಿ. ಇದಂತೂ 15 to 20 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಈ ರೆಸಿಪಿಗೆ ನಾನು 300 ಗ್ರಾಮ್ಸ್ ಚಿಕನ್ನು, ಅದಕ್ಕೆ 1 ಸ್ಪೂನ್ ಸಾಲ್ಟು, 1 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಆಯಿಲ್, ಹಾಗೆ ಒಂದು ಹಾಫ್ ಲೆಮನ್ ಜ್ಯೂಸ್. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೇ ಒಂದು 10-15 ನಿಮಿಷ ಮ್ಯಾರಿನೇಟ್ ಮಾಡಿ ಬಿಟ್ಬಿಡಬೇಕು. ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾನೊಂದು ಪ್ಯಾನ್ಗೆ ಸ್ವಲ್ಪ ಧನಿಯಾ, ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ ಇದನ್ನು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಒಂದು 5, ನಿಮಗೆ ಖಾರ ಬೇಕಂದರೆ ಜಾಸ್ತಿ ಮಾಡ್ಕೊಬೋದು, ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿ ಮಿಕ್ಸರ್ ಜಾರ್ಗೆ ಹಾಕ್ಕೊಬೇಕು. ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲನೂ ಜಾರ್ಗೆ ಹಾಕ್ಕೊಂಬಿಟ್ಟು ಅದನ್ನು ಮಸಾಲೆ ರೆಡಿ ಮಾಡ್ಕೊಬೇಕು. ನೆಕ್ಸ್ಟು ಅದೇ ಪ್ಯಾನ್ಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಜಜ್ಜಿಟ್ಕೊಂಡಿರೋಂಥ ಒಂದು ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ ಅದನ್ನು ಸ್ವಲ್ಪ ಬಾಡಿಸ್ಬೇಕು. ಬಾಡಿದ ನಂತರ ಚಿಟಿಕೆ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಅರಿಶಿನ, ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಚಿಕನ್ ಹಾಕಿದ್ದೀನಿ. ಚಿಕನ್ನು ಫ್ರೈ ಮಾಡಿ ಒಂದು 5-10 ನಿಮಿಷ ಬಿಡೋಣ. ಚಿಕನ್ ಸ್ವಲ್ಪ ಬೆಂದಿರೋ ಥರ ಆಗಿದೆ. ಅದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕಿ ಅದನ್ನೇ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರು ಮಸಾಲೆ ಎಲ್ಲ ಕಡೆ ಚಿಕನ್ಗೆ ಸೇರೋ ಥರ. ನೆಕ್ಸ್ಟು ನಾನು ಲಿಡ್ ಮುಚ್ಚಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟಿದ್ದೀನಿ. ಅದಾದಮೇಲೆ ನೋಡಿ ಚಿಕನ್ ಈ ಥರ ರೆಡಿಯಾಗಿದೆ. ಹೇಗಿದೆ ಚಿಕನ್ ಫ್ರೈ? ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.